ಸೂರತ್ ಇಂದ ಸೀರೆ ತರಿಸ್ತಾ ಇದ್ದಂತವ್ರೆ ಕಮಿಟಿನಾಗಿದ್ದಾರೆ. ಬೇಲಿನೇ ಇದ್ದು ಒಲಾಮ ಇದ್ರೆ ಅದನ್ನ ರಕ್ಷಣೆ ಮಾಡೋರು ಯಾರಿದ್ದಾರೆ ಸರ್? ನಮ್ ಶಾಸಕರು ನಾವು ಸದಾ ನಮ್ ಬಡವರ ಪರ ಇರ್ತಾರೆ ಅಂತ ನಾವಂತೂ ಅನ್ಕೊಂಡಿದ್ವಿ. ಆದ್ರೆ ಅಲ್ಲಾಗಿದ್ದೆ ರಿವರ್ಸ್ ಆಗಿದೆ. ಅವ್ರಿಗೂ ಒಳ್ಳೆ ಪ್ರಚಾರನೂ ಸಿಕ್ಕಿದೆ, ಒಳ್ಳೆ ಹೈಲೈಟ್ ಆಗಿದ್ದಾರೆ. ನಮ್ಮ ನೇಕಾರ ಬಡ ನೇಕಾರ ದುರ್ದೈವ ಅಂತ ನಾನಂತೂ ಭಾವಿಸ್ತಾ ಇದ್ದೇನೆ ಸರ್. ಈಗ ಸೀರೆ ಸಮಿತಿ ಅಂತ ಮಾಡಿದ್ರು ಅವರು. ಆ ಸಮಿತಿಯಲ್ಲಿ ಯಾರಿದ್ದಾರೆ ಮುಖ್ಯವಾಗಿ ಅದನ್ನ ಗಮನಿಸ್ಬೇಕು. ತುಂಬಾ ದೊಡ್ಡ ದೊಡ್ಡ ಬಂಡವಾಳಶಾಹಿಗಳು, ಪ್ಲಸ್ ಸೂರತ್ ಇಂದ ಸೀರೆ ತರಿಸ್ತಾ ಇದ್ದಂತವ್ರೆ ಕಮಿಟಿನಾಗಿದ್ದಾರೆ. ಬೇಲಿನೇ ಇದ್ದು ಒಲಾಮ ಇದ್ರೆ ಅದನ್ನ ರಕ್ಷಣೆ ಮಾಡೋರು ಯಾರಿದ್ದಾರೆ ಸರ್? ನಾನು ಆಗ್ಲೇನೆ ಹೇಳ್ದಂಗೆ ಇದು ಯಾಕಾಯ್ತೋ ಗೊತ್ತಿಲ್ಲ. ಸಮಿತಿಗೆ ಆಕ್ಚುಲಿ ಸೂರತ್ ಇಂದ ಸೀರೆ ತರಿಸ್ತಾ ಇದ್ದು ಮಾರ್ತಾ ಇರ್ತಕ್ಕಂಥವ್ರನ್ನ ಹಾಕೊಂಬಾರ್ದಾಗಿತ್ತು. ಯಾರ್ ಗೈಡೆನ್ಸ್ ತಗೊಂಡು ನಮ್ಮ ಶಾಸಕರು ಆ ರೀತಿ ಮಾಡಿದ್ರು ನಮ್ಗಂತೂ ಗೊತ್ತಿಲ್ಲ. ಇದಂತೂ ತುಂಬಾ ಬೇಸರವಾದ ಸಂಗತಿ. ನಮ್ಮ ಶಾಸಕರಂತೂ ತುಂಬಾ ಅವ್ರ ಮನ್ಸಲ್ಲಿ ದೊಡ್ಡಬಳ್ಳಾಪುರ ಜನಕ್ಕೆ ಒಳ್ಳೇದಾಗ್ಲಿ ಅಂತ ಮಾಡಿದ್ರು. ಅವ್ರಿಗೂ ಒಳ್ಳೆ ಪ್ರಚಾರನೂ ಸಿಕ್ಕಿದೆ, ಒಳ್ಳೆ ಹೈಲೈಟ್ ಆಗಿದ್ದಾರೆ, ಅದರಲ್ಲಿ ಎರಡನೇ ಮಾತಿಲ್ಲ. ಬಟ್ ಆದ್ರೆ ನಮ್ಮ ಮುಂದಕ್ಕೆ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಅವ್ರಿಗೇನಾಯ್ತು ಅಂದ್ರೆ ಬೇಲಿನೇ ಇದ್ದು ಒಲಾಮ ಇದ್ದಂಗೆ ಅವ್ರಿಗಿನ್ನ ರಾಜಾರೋಷವಾಗಿ ತರ್ಸಂಗ್ ಮಾಡಿದ್ರು. ಶಾಸಕರೇ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ, ಅವ್ರಿಗೆ ಸನ್ಮಾನ, ಅವ್ರಿಗೆ ವೇದಿಕೆ ಕೊಟ್ಟು ಎಲ್ಲ ಅವ್ರ ಕೈಯಲ್ಲೇ ಮಾಡಿಸಿದ್ದಾರೆ. ಇದು ನಮ್ಮ ನೇಕಾರ ಬಡ ನೇಕಾರ ದುರ್ದೈವ ಅಂತ ನಾನಂತೂ ಭಾವಿಸ್ತಾ ಇದ್ದೇನೆ ಸರ್. ಇದು ನಮ್ ಗಮನಕ್ಕೆ ಮುಂಚೆನೆ ಬಂತು. ನಾವು ಮುಂಚೆನೆ ಸ್ವಲ್ಪ ಪ್ರಶ್ನೆ ಮಾಡಿದ್ವಿ, ಆದ್ರೂ ಅವ್ರನ್ನ ನಮ್ಮನ್ನೇನು ಪರಿಗಣನೆಗೆ ತಗೊಳ್ಳಿಲ್ಲ ಸರ್. ಗಮನಕ್ಕೆ ತಂದ್ವಿ. ಸಮಿತಿಯಲ್ಲಿ ಯಾಕೆ ಸರ್ ನಮ್ಮನ್ನ ಸಮಿತಿಗೆ ಸೇರ್ಸ್ಕೊಂಡಿಲ್ಲ ಅಂತಾನು ಕೇಳಿದ್ವಿ. ಇಲ್ಲ ನೀವು ಇರ್ತೀರಾ ಅಂತಾನು ಹೇಳಿದ್ರು. ಆದ್ರೂ ಅದೇನು ಕಾಲ ಮೀರೋಗಿತ್ತೋ ಏನೋ, ಇಲ್ಲ ಯಾರ್ದಾದ್ರು ಒತ್ತಡ ಇತ್ತೋ ಏನೋ ಗೊತ್ತಿಲ್ಲ. ನಮ್ ಶಾಸಕರು ನಾವು ಸದಾ ನಮ್ ಬಡವರ ಪರ ಇರ್ತಾರೆ ಅಂತ ನಾವಂತೂ ಅನ್ಕೊಂಡಿದ್ವಿ. ಆದ್ರೆ ಅಲ್ಲಾಗಿದ್ದೆ ರಿವರ್ಸ್ ಆಗಿದೆ. ಎಲ್ಲ ಬಂಡವಾಳಶಾಹಿಗಳೇ ಹಾಗೂ ಎಲ್ರೂ ಸೂರತ್ ಇಂದ ತಂದು ಮಾರ್ತಾ ಇರೋರೆ 80% ಅವರೇ ಇದ್ದಾರೆ ಸರ್. ಇನ್ನ ಅವ್ರ ಯಾರು ಕಂಟ್ರೋಲ್ ಮಾಡ್ತಾರೆ? ಅವರೇ ಸಮಿತಿಯಲ್ಲಿದ್ದಾರೆ. ಯೋಚನೆ ಮಾಡಿ ನೀವು, ಅವರೇ ಸಮಿತಿಯಲ್ಲಿ ಇದ್ಮೇಲೆ ಇನ್ಯಾರು ಕೇಳಕ್ ಹೋಗ್ತಾರೆ? ಇನ್ನು ಆ ಟೈಮಲ್ಲಿ ಪಾಪ ಅವರು ಸುಮಾರು ದುಡ್ಡು ವ್ಯವಸ್ಥಿದ್ರು. ಇನ್ನು ಅಲ್ಲಿ ಗಲಾಟೆ ಮಾಡಬಾರ್ದು, ನಾವು ಅದಕ್ಕೆ ವಿರೋಧ ವ್ಯಕ್ತಪಡಿಸಬಾರ್ದು ಅಂತ ಹೇಳಿ ನಾವು ಸುಮ್ಮನಾದ್ವಿ. ನಾನು ಅದನ್ನೇ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಶಾಸಕರಿಗೆ. ಮುಂದಿನ ಬಾರಿ ಆದ್ರೂ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಸ್ಥಳೀಯವಾಗಿ ಏನ್ ಇಲ್ಲಿ ನೇಯ್ದು ಇಲ್ಲಿ ಮಾರಾಟ ಮಾಡ್ತಾರಲ್ಲ ಅವ್ರಿಗೆ ಆದ್ಯತೆ ಕೊಟ್ಟರೆ ತುಂಬಾ ಒಳ್ಳೇದು ಅಂತ ನಾನು ಈ ಮೂಲಕ ತಿಳ್ಸಕ್ ಇಷ್ಟಪಡ್ತಾ ಇದ್ದೀನಿ.